ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು RCU ಇ-ವಿದ್ಯಾ ಆ್ಯಪ್ನ ನಮ್ಮ RCU ಮಕ್ಕಳು ವಿದ್ಯಾರ್ಥಿಗಳು ಯಾವ ಥರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಲಾಗಿನ್ ಮಾಡ್ಕೋಬೇಕು ಸಕ್ಸಸ್ಫುಲಿ ಅಂತ ತೋರಿಸ್ಕೊಡ್ತಿದ್ವಿ. ಬನ್ನಿ ನೋಡೋಣ. ಸ್ಟೆಪ್ ನಂಬರ್ 1, ನಿಮಗೆ ಈ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಲಿಂಕನ್ನು ನೀವು ನಿಮ್ಮ ಗೂಗಲ್ ಕ್ರೋಮ್ URL ಸೆಕ್ಷನ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಈ ವೆಬ್ ಬ್ರೌಸರ್ಸ್ಗಳಲ್ಲಿ ಈ ಲಿಂಕನ್ನು ಟೈಪ್ ಮಾಡಬೇಕಾಗುತ್ತೆ. ನೋಡ್ಕೋಬಹುದು app.rcuevidya.in. ಬನ್ನಿ ಮಾಡೋಣ. ನೀವು ನೋಡ್ತಿರೋ ಹಾಗೆ app.rcuevidya.in. ಸೊ ಇದನ್ನ ಟೈಪ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಪುನಃ ನೋಡ್ಕೊಂಬಿಡಿ app.rcuevidya.in. ಸೊ ನಿಮ್ಮ ಲಾಗಿನ್ ಸ್ಕ್ರೀನ್ ಇದು ಈ ಥರ ನಿಮ್ಮ ಲಾಗಿನ್ ಸ್ಕ್ರೀನ್ ಕಾಣ್ತಾ ಇರುತ್ತೆ. ಸೊ ಎಲ್ಲ ಐಫೋನ್ ಯೂಸರ್ಸ್ ಆಗಿರ್ಬೋದು ಅಥವಾ ಆಂಡ್ರಾಯ್ಡ್ ಯೂಸರ್ಸ್ ಆಗಿರ್ಬೋದು, ಇನ್ಸ್ಟಾಲ್ ಆ್ಯಪ್ ಅಂತ ಇಲ್ಲಿ ಗ್ರೀನ್ ಕಲರಲ್ಲಿ ಏನು ಬ್ಲಿಂಕ್ ಆಗ್ತಾ ಇದೆ. ಸೊ ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗಿಬಿಡುತ್ತೆ. ಮತ್ತು ಈ ಲ್ಯಾಪ್ಟಾಪಲ್ಲಿ ಅಥವಾ ಐಪ್ಯಾಡ್ ಟ್ಯಾಬಲ್ಲಿ ನಿಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪಲ್ಲಿ ಕಂಟಿನ್ಯೂ ಮಾಡಬೇಕು ಲಾಗಿನ್ ಅನ್ನೋ ಪ್ರೊಸೆಸನ್ನು ಅಂತಂದರೆ ನಾನು ಮಾಡ್ತಿರೋ ಹಾಗೆ ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಸೊ ನೀವು ನೋಡ್ತಿರೋ ಹಾಗೆ ಫಸ್ಟ್ ಸ್ಟೂಡೆಂಟ್ ಅಂತ ಇರುತ್ತೆ, ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ನಿಮ್ಮ USN ಯೂನಿವರ್ಸಿಟಿ ಸೀಟ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಸ್ಟೂಡೆಂಟ್ದು ಲಾಗಿನ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. U15CW23A0004. ಸೊ ನೀವು ನಿಮ್ಮ USN ಅನ್ನು ಹಾಕಿದ ತಕ್ಷಣ ಇಲ್ಲಿ ವ್ಯಾಲಿಡೇಟ್ USN ಅಂತ ಕೇಳುತ್ತೆ, ಕೆಳಗಡೆ ಕ್ಲಿಕ್ ಮಾಡಬೇಕು. ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಸ್ಟೂಡೆಂಟ್ ನೇಮ್ ಏನಿದೆ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಈ ವಿದ್ಯಾ ಆ್ಯಪಲ್ಲಿ ಆಲ್ರೆಡಿ ನಾವು ಡೀಟೇಲ್ಸ್ ಹಾಕಿರೋದು ಕಾರಣದಿಂದ ಆಟೋಮೆಟಿಕ್ ನಿಮ್ಮ ಹೆಸರನ್ನು ನೀವು ನೋಡ್ಕೋಬೋದು. ನೀವೇ ಅಂತ ವೆರಿಫೈ ಕೂಡ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತ್ ಕಂಪಲ್ಸರಿ ಫೀಡ್ ಇದೆ. ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ UUCMS ಪೋರ್ಟಲಲ್ಲಿ ಯಾವ ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತೀರಾ ಅದನ್ನೇ ಹಾಕಬೇಕಾಗುತ್ತೆ. ಅಂದರೆ ಮಾತ್ರ ಇದು ಆ್ಯಪಲ್ಲಿ ಅಲೌ ಮಾಡುತ್ತೆ ಯೂಸರ್ಸನ್ನು. ಸೊ ನೀವು ನೋಡಿಕೊಂಡು ನಿಮ್ಮ UUCMS ಡೀಟೇಲ್ಸನ್ನು ಮಾತ್ರ ಡೇಟ್ ಆಫ್ ಬರ್ತಲ್ಲಿ ಏನಿರುತ್ತೆ ಅದನ್ನೇ ಮಾತ್ರ ಹಾಕಬೇಕು. ಸೊ ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೀವು ನಿಮ್ಮ ಮೊಬೈಲ್ ನಂಬರ್ಗಳನ್ನು ಹಾಕಬೇಕಾಗುತ್ತೆ. ಈ ನಂಬರ್ಗೆ OTP ಬರೋದು ಕಾರಣದಿಂದ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ತಿರೋ ಫೋನ್ ನಂಬರ್ ಮಾತ್ರ ಹಾಕಬೇಕು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಸೆಂಡ್ OTP ಅಂತ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ನೀವು RCU ಇ-ವಿದ್ಯಾ ಆ್ಯಪನ್ನು ಸಕ್ಸಸ್ಫುಲಿ ರಿಜಿಸ್ಟರ್ ಆಗಿದ್ದೀರಾ, ಸಕ್ಸಸ್ಫುಲಿ ಲಾಗಿನ್ ಕೂಡ ಆಗಿದ್ದೀರಾ. ಸೊ ನೀವು ನಿಮ್ಮ ಹೆಸರನ್ನು ನೋಡ್ಬೋದು, ಪ್ರೋಗ್ರಾಮ್ ಅಥವಾ ಕೋರ್ಸ್ ಯಾವ್ದು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಡಿಸ್ಪ್ಲೇ ಇರುತ್ತೆ. BA, BCom, MSc, BSc. ನೆಕ್ಸ್ಟು ನೀವು ನಿಮ್ಮ ಇಯರ್ ಯಾವುದು ಅಂತ ಕೂಡ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೋಬಹುದು. ಸೊ ಈ ರೀತಿ ಸ್ಟೂಡೆಂಟ್ಸ್ಗಳು ಸಕ್ಸಸ್ಫುಲಿ ನಿಮ್ಮ ಆ್ಯಪನ್ನು ರಿಜಿಸ್ಟರ್ ಮಾಡ್ಕೋಬಹುದು.